ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಇತ್ತೀಚೆಗಷ್ಟೇ 2 ದಿನಗಳ ಕಾಲ ಸೌದಿ ಅರೇಬಿಯಾದಲ್ಲಿ ನಡೆದ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಗಾ ಹರಾಜಿಗೆ ತೆರೆ ಬಿದ್ದಿದೆ. ಮೇಗಾ ಹರಾಜಿನಲ್ಲಿ ಹಲವು ಆಟಗಾರ ಅದೃಷ್ಟ ಬಾಗಿಲು ತೆರೆದಿದೆ. ಇನ್ನು ಹಲವು ಆಟಗಾರರ IPL ಕರಿಯರ್ ಕೂಡ ಅಂತ್ಯಗೊಂಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹರಾಜಿನಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿ ಬಲಿಷ್ಠ ತಂಡವನ್ನೇ ಕಟ್ಟಿದೆ. ಇದರ ಮಧ್ಯೆ RCB ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ. RCB ತಂಡ ಮುಂದಿನ ಸೀಸನ್ಗೆ ಮೊಹಮ್ಮದ್ ಸಿರಾಜ್, ಫಾಫ್ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ವಿಲ್ ಜಾಕ್ಸ್ ಅಂತಹ ಸ್ಟಾರ್ ಆಟಗಾರರನ್ನೇ ಬಿಟ್ಟುಕೊಟ್ಟಿದೆ. ಇವರನ್ನು RTM ಕಾರ್ಡ್ ಮೂಲಕ ಖರೀದಿ ಮಾಡೋ ಅಗತ್ಯ ಇದ್ರೂ RCB ಬಳಸಿಲ್ಲ. ಇದು RCB ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣವಾಗಿದ್ದು, ಈ ಬಾರಿ KGF ಶೋ ಅಂತ್ಯವಾಗಿದೆ. ಮೆಗಾ ಆಕ್ಷನ್ ಬಳಿಕ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಫಾಫ್ ಶೋ ಅಂತ್ಯಗೊಂಡಿದ್ದು, ಇದು ಬಹಳ ಬೇಸರದ ವಿಚಾರವಾಗಿದೆ. ಕಳೆದ 17 ಸೀಸನ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಎಷ್ಟೋ ಮಂದಿ ಸ್ಟಾರ್ ಆಟಗಾರರು ಬಂದು ಹೋಗಿದ್ದಾರೆ. ಅದರಲ್ಲೂ RCBಗೆ ಬಂದ ವಿದೇಶಿಗರು ಸಾಕಷ್ಟು ಸದ್ದು ಮಾಡುತ್ತಾರೆ. ಕಳೆದ 3 ಸೀಸನ್ನಲ್ಲೂ ಭಾರಿ ಸದ್ದು ಮಾಡಿದ್ದವರು ಮತ್ಯಾರೂ ಅಲ್ಲ, ಫಾಫ್ ಮತ್ತು ಮ್ಯಾಕ್ಸಿ. ಕೊಹ್ಲಿಗೆ ಈ ಇಬ್ಬರು ಸಾಥ್ ನೀಡುತ್ತಿದ್ದರು. ಹೀಗಾಗಿ ಇದನ್ನು KGF ಶೋ ಎಂದು ಕರೆಯಲಾಗುತ್ತಿತ್ತು. ಫಾಫ್ ಡು ಪ್ಲೆಸಿಸ್ಗೆ ಈಗಾಗಲೇ 40 ವರ್ಷ ಆಗಿದೆ. ಇನ್ನು 3 ವರ್ಷಗಳ ಕಾಲ ಫಾಫ್ IPL ಆಡುವುದು ಕಷ್ಟ. ಹಾಗಾಗಿ RC ರಿಲೀಸ್ ಮಾಡಲಾಗಿದೆ ಎಂದು ತಂಡದ ಮುಖ್ಯ ಕೋಚ್ ತಿಳಿಸಿದರು. ಮತ್ತೊಂದು ಕಾರಣ ಎಂದರೆ RCB ತಂಡಕ್ಕೆ ಫಾಫ್ ಕೊಡುಗೆ ಹೇಳಿಕೊಳ್ಳುವಷ್ಟು ಇಲ್ಲ. ಜತೆಗೆ ಮಹತ್ವದ ಪಂದ್ಯಗಳಲ್ಲೇ RCB ತಂಡದ ಪರ ಸ್ಟ್ರಾಂಗ್ ಆಗಿ ನಿಂತು ಆಡಿಲ್ಲ ಎಂಬ ಆರೋಪ ಕೂಡ ಇದೆ. ಇವರು ಕೊಹ್ಲಿಯಂತೆ ಅಗ್ರೆಸಿವ್ ಅಲ್ಲ ಅನ್ನೋದು ಕೂಡ ಪ್ರಮುಖ ಕಾರಣವಾಗಿದೆ. ಇನ್ನು 2021ರಿಂದ 2023ರವರೆಗೆ RCB ಪರ ಮ್ಯಾಕ್ಸಿ ಅದ್ಭುತ ಆಲ್ರೌಂಡರ್ ಆಗಿ ಆಟವನ್ನಾಡಿದರು. 2021ರಲ್ಲಿ ಮ್ಯಾಕ್ಸ್ವೆಲ್ 513, 2022ರಲ್ಲಿ 301, 2023ಕ್ಕೂ 400 ರನ್ ಬಾರಿಸಿದ್ರು. 2024ರಲ್ಲಿ ಕೇವಲ 52 ರನ್ ಮಾತ್ರ ಬಾರಿಸಿದ್ದಾರೆ. ಆಡಿರುವ 10 ಪಂದ್ಯಗಳಲ್ಲೂ ಮ್ಯಾಕ್ಸ್ವೆಲ್ ಕೆಟ್ಟ ಪ್ರದರ್ಶನ ನೀಡಿ RCB ಮ್ಯಾನೇಜ್ಮೆಂಟ್ ಕಂಗೆಣ್ಣಿಗೆ ಗುರಿಯಾದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.